ಗುಡ್ ಈವ್ನಿಂಗ್ ಆಲ್. ಎಲ್ಲರಿಗೂ ನಮಸ್ಕಾರ. TCHR ಎಲ್ಲರಿಗೂ ಸ್ವಾಗತ. ಐ ಆಮ್ ಯುವರ್ ಬಯಾಲಜಿ ಟೀಚರ್ ಡಾಕ್ಟರ್ ಶ್ರುತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಯಾಲಜಿ ಫಸ್ಟ್ PUC ಬಯಾಲಜಿ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಫಸ್ಟ್ PUC ಬಯಾಲಜಿಯ ಸೆಕೆಂಡ್ ಯೂನಿಟ್ ಇಂದ ಬರುವಂತಹ 3 ಚಾಪ್ಟರ್ನ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ that is based on the new blueprint. We have picked up some of the important topics, and based on that we are going to discuss some of the important questions from the second unit of first PUC biology syllabus. Okay, so ಈ ಸೆಷನ್ ಅಲ್ಲಿ ನಾವು ಕೆಲವೊಂದು ಸೆಕೆಂಡ್ ಯೂನಿಟ್ ಅಲ್ಲಿ ಬರುವಂತಹ ಫಸ್ಟ್ PUC ಬಯಾಲಜಿ ಸೆಕೆಂಡ್ ಯೂನಿಟ್ ಅಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. So before we start with the session, ಆಲ್ರೆಡಿ ಹೇಳಿದಾಗೆ ಇವತ್ತಿನ ಸೆಷನ್ ಅಲ್ಲಿ ನಾವು ಫಸ್ಟ್ PUC ಬಯಾಲಜಿ ಸೆಕೆಂಡ್ ಯೂನಿಟ್ ಇನ 3 ಇಂಪಾರ್ಟೆಂಟ್ ಚಾಪ್ಟರ್ಸ್, ದಟ್ ಈಸ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂಡ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಈ 3 ಚಾಪ್ಟರ್ ಇಂದ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡುವ. ಅಂಡ್ ವಿ ಹ್ಯಾವ್ ಚೋಸನ್ ದಿಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಸ್ಡ್ ಆನ್ ದ ನ್ಯೂ blueprint which has been released very recently, alva. So a blueprint in a prakar you can expect some 2 marks and 3 marks question along with some 1 mark question from morphology of flowering plants. Now ee session galali 1 mark question anna discuss ಮಾಡ್ತಾ ಇಲ್ಲ. ಇವಾಗ ಅದನ್ನ ಸಪರೇಟ್ ಆಗಿ MCQ questions fill in the blank ಸಪರೇಟ್ ಆಗಿ ಬೇರೆ ಸೆಷನ್ ಅಲ್ಲಿ ಎಲ್ಲ ಚಾಪ್ಟರ್ಸ್ ಅದು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ಸದ್ಯಕ್ಕೆ ನಾವು ಈ ಸೆಕೆಂಡ್ ಯೂನಿಟ್ ಇಂದ ಬರುವಂತಹ 2 marks 3 marks ಅದೇ ರೀತಿ 5 mark questions ಅನ್ನ ನೋಡ್ತಾ ಹೋಗುವ. ಸೊ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ 3 mark questions. ಅದೇ ತರ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇಂದ ಯು ಮೇ ಎಕ್ಸ್ಪೆಕ್ಟ್ 5 marks. ಸ್ಕಿಲ್ ಬೇಸ್ಡ್ ಕ್ವೆಶನ್ ಅಂತ ಹೇಳಿದ್ರೆ ಡಯಾಗ್ರಾಮ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ್ದೆಲ್ಲ ಡಯಾಗ್ರಾಮ್ಸ್ ಕೇಳ್ಬಹುದು ನಾವು ನೋಡ್ತಾ ಹೋಗುವ. ಇದ್ರ ಜೊತೆ 1 mark questions ಕೂಡ ಇದೆ. Don't just think just 2 marks 3 marks ಅಂತ ಹೇಳಿ. 1 mark questions you may expect 1 or 2 from morphology. Anatomy ಇಂದ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟ್ರಕ್ಚರಲ್ ಆರ್ಗನೈಸೇಷನ್ 1 ಅಥವಾ 2 1 mark question ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈಗ we will start with the questions. The first question. As the first question, what are the adventitious roots? Give an example. This is a 2 mark question. Okay, so what are adventitious roots? This question comes from the morphology of flowering plant chapter, alva. Enu roots andre enu? Plant alli root ellinda bartide? If you think about it, plant ige root athwa shoot ellinda bartide, right? Plant ellinda bartide? Basically it comes from a seed, right? When a seed germinates, what happens when a seed germinates? It gives rise to 2 structures, right? It gives rise to radicle and the structure known as plumule, right? So this radicle will later develop into root and this plumule will later develop into the shoot system, alva. So seed enu germinate agtade, radicle anna kortade, radicle ground alli it will grow deep inside the ground and develop into a root. Plumule develops into the shoot system. ಇದು ನಾರ್ಮಲ್ ಆಗಿ ರೂಟ್ ಹೇಗೆ ಡೆವಲಪ್ ಆಗ್ತದೆ ಅಂತ. ಇಲ್ಲಿ ಕೇಳಿರೋ ಕ್ವಶನ್ ಏನು? ವಾಟ್ ಆರ್ ಅಡ್ವಾಂಟೇಜಿಯಸ್ ರೂಟ್? ವಾಟ್ ಆರ್ ಅಡ್ವಾಂಟೇಜಿಯಸ್ ರೂಟ್ಸ್? ದೀಸ್ ಆರ್ ಸ್ಪೆಷಲ್ ಟೈಪ್ ಆಫ್ ರೂಟ್ ವಿಚ್ ಆರ್ ನಾಟ್ ಕಮಿಂಗ್ ಫ್ರಮ್ ದ ರಾಡಿಕಲ್. ರಾಡಿಕಲ್ ಇಂದ ಬರುವಂತಹ ರೂಟ್ಸ್ ಅಲ್ಲ. ಹಾಗಾದ್ರೆ ಏನಿದು? ಅಡ್ವಾಂಟೇಜಿಯಸ್ ರೂಟ್ಸ್ ಆರ್ ದ ರೂಟ್ಸ್ ದಟ್ ಅರೈಸ್ from the part of the plant other than radicle. ಅಂದ್ರೆ radical ಬಿಟ್ಟು ಬೇರೆ ಯಾವುದೋ ಒಂದು ಪಾರ್ಟ್ ಇಂದ ರೂಟ್ ಬರ್ತಾ ಇದ್ರೆ ಪ್ಲಾಂಟ್ ಅಲ್ಲಿ, that we called as adventitious root, ಅಲ್ವಾ? ಸೊ ಜರ್ಮಿನೇಷನ್ ಡೈರೆಕ್ಟ್ ಆಗಿ ರಾಡಿಕಲ್ ಬಿಟ್ಟು ಬೇರೆ ಯಾವುದೋ ಪಾರ್ಟ್ ಇಂದ ರೂಟ್ ಬರ್ತಾ ಇದೆ ಅಂತಂದ್ರೆ ಅಂತ ರೂಟ್ಸ್ ಅನ್ನ ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಕರಿತೇವೆ. ವಾಟ್ ಈಸ್ ಎಕ್ಸಾಂಪಲ್? ಎಕ್ಸಾಂಪಲ್ ಫಾರ್ ಅಡ್ವಾಂಟೇಜಿಯಸ್ ರೂಟ್ ಈಸ್ ದ ಪ್ರಾಪ್ ರೂಟ್. ಎಲ್ಲಿರ್ತದೆ ಪ್ರಾಪ್ ರೂಟ್? ದ ಪ್ರಾಪ್ ರೂಟ್ ಆಫ್ ಬ್ಯಾನಿಯನ್ ಟ್ರೀ. ಬ್ಯಾನಿಯನ್ ಟ್ರೀ ಅಂದ್ರೆ ಆಲದ ಮರ, ರೈಟ್? ವೇರ್ ಆರ್ ದ ರೂಟ್ಸ್ ಇನ್ ಬ್ಯಾನಿಯನ್ ಟ್ರೀ? ಆಲದ ಮರವನ್ನು ನೋಡಿದ್ರೆ ಯು ಕ್ಯಾನ್ ಸಿ ದ ರೂಟ್ಸ್ ಹ್ಯಾಂಗಿಂಗ್ ಫ್ರಮ್ ದ ಬ್ರಾಂಚಸ್, ರೈಟ್? ಬ್ರಾಂಚಸ್ ಇಂದ, ಸ್ಟೆಮ್ ಇಂದ ರೂಟ್ ಒರಿಜಿನೇಟ್ ಆಗಿ, ರೂಟ್ ಅರೈಸ್ ಆಗಿ
hang ಆಗ್ತಾ ಇರ್ತದೆ, right? This is not radical, this is a different part of the plant, right? So this is one example. One more example is a stilt root. Stilt root in sugar cane or maize. ಜೋಳದ ಗಿಡ, ಅದೇ ತರ ಕಬ್ಬು, ಶುಗರ್ ಕೇನ್ ಪ್ಲಾಂಟ್ ಅಲ್ಲಿ ಎಲ್ಲ ಇರುವಂತದ್ದು ಯಾವ ತರ ಇರ್ತದೆ. ಇಫ್ ದಿಸ್ ಇಸ್ ಅ ಶುಗರ್ ಕೇನ್ plant, you can see some of the roots coming from this part. Stem ಇಂದನೇ ಕೆಲವೊಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ, ಸಪೋರ್ಟಿಂಗ್ ಪರ್ಪಸ್ ಗೆ ಮೇಲ್ಗಡೆ ಪಾರ್ಟ್ ಇಂದ, ಶೂಟ್ ಇಂದ ಅಂದ್ರೆ ಸ್ಟೆಮ್ ಇಂದ ಕೆಲವೊಂದು ರೂಟ್ಸ್ ಬರ್ತಾ ಇರ್ತದೆ. ಇದನ್ನ ಸ್ಟಿಲ್ಟ್ ರೂಟ್ ಅಂತ ಕರೀತಾರೆ. ಸೊ ದೀಸ್ ಆರ್ ದ ರೂಟ್ಸ್ ವಿಚ್ ಡೆವಲಪ್ ಫ್ರಮ್ ದ ಪ್ಲಾಂಟ್ ಫ್ರಮ್ ದ ಪಾರ್ಟ್ ಅದರ್ ದನ್ ರಾಡಿಕಲ್. ಅಂತ ರೂಟ್ಸ್ ಅನ್ನ ಅಡ್ವಾಂಟೇಷಿಯಸ್ ರೂಟ್ಸ್ ಅಂತ ಕರೀತಾರೆ. ರೂಟ್ಸ್ ದಟ್ ಅರೈಸ್ ಫ್ರಮ್ ಪಾರ್ಟ್ ಆಫ್ ದ ಪ್ಲಾಂಟ್ ಅದರ್ ದನ್ ರಾಡಿಕಲ್ ಆರ್ ಅಡ್ವಾಂಟೇಷಿಯಸ್ ರೂಟ್ಸ್. Example, prop root and stilt root. Hope that is clear. So you can expect this as a 2 marks question. ಅಥವಾ ಇಲ್ಲಿಂದ ಎಲ್ಲಿಂದನೂ 1 mark MCQ fill in the blanks ಬಂದ್ರು ಬರ್ಬೋದು. Okay, very important concept to understand. Okay. Next, another 2 mark question, or you may even expect this for 3 marks also sometimes. So define imbricate estivation. So first of all, what is estivation? Estivation is nothing but the mode of arrangement of sepals and petals. Okay, mode of arrangement of sepals and petals where in the floral bud. Andre ಒಂದು ಹೂವಿನ ಮೊಗ್ಗಿನಲ್ಲಿ, in the floral bud, how the sepals and petals are arranged. ಏನು sepals ಮತ್ತೆ petals ಅಂದ್ರೆ these are the components, these are the different whorls of the flower ಅಲ್ವಾ. ಒಂದು ಫ್ಲವರ್ ಅನ್ನ ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ whorl ಇರ್ತದೆ. ಹೊರಗಡೆ ಇರುವುದನ್ನ ನಾವು ಕೇಲಿಕ್ಸ್ ಅಂತ ಕರಿತೇವೆ, ಅದರ ಒಳಗಡೆ ಇರುವಂತದ್ದು ಕೊರೊಲ್ಲಾ ಅಂತ ಕರಿತೇವೆ. ಆಮೇಲೆ ಅಲ್ಲಿ ಆಂಡ್ರೋಶಿಯಂ ಇದೆ, ಗೈನೋಶಿಯಂ ಇದೆ, ಬೇರೆ ಬೇರೆ whorls ಇದೆ ಅಲ್ವಾ. ಸೊ ಮೆಂಬರ್ಸ್ ಆಫ್ ಕೇಲಿಕ್ಸ್ ಆರ್ sepals, members of corolla are petals, androecium members are stamens. This is androecium, this is gynoecium, right? So gynoecium, it is made up of pistil. Alva. So this is a male reproductive organ, this is a female reproductive organ of the flower. ಇದೆಲ್ಲ ಒಂದು ಫ್ಲವರಿನ ಪಾರ್ಟ್ಸ್. ಸೊ ಎಸ್ಟಿವೇಷನ್ ಅಂದ್ರೆ ಏನು? ಒಂದು ಫ್ಲವರಿನ ಬಡ್ ತಗೊಂಡ್ರೆ, ಇನ್ ಅ ಫ್ಲೋರಲ್ ಬಡ್, ಹೌ ದೀಸ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಆರ್ ಅರೇಂಜ್ಡ್. That arrangement itself is known as estivation. You should always remember the arrangement is in the floral bud, not in a flower. Open ಆಗಿರುವಂತಹ, ಕಂಪ್ಲೀಟ್ ಆಗಿ ಓಪನ್ ಆಗಿರುವಂತಹ ಫ್ಲವರ್ ಅಲ್ಲಿ ನಾವು ಹೇಳ್ತಾ ಇರೋದಲ್ಲ. ಎಸ್ಟಿವೇಷನ್ is always spoken in floral bud ಅಲ್ಲಿ ಹೇಳುತ್ತಾ ಇರುವಂತ. Okay, so ಯಾವ ಇಷ್ಟೆಲ್ಲ ಟೈಪಿನ ಎಸ್ಟಿವೇಷನ್ಸ್ ಇದೆ? There are around 4 types of estivations. Among them, they have asked what is imbricate estivation. Right. So we'll define what is imbricate estivation. Later we will see what are the other types of estivation. Imbricate andrenu. So the definition from the book, if you want to write it, is if the margins of sepals and petals, okay, if the margins of sepals and petals overlap, they overlap one another, but not in any particular direction. Okay, so adanna now imbricate estivation anta kariteve. Enidu? Let us try to understand. If the margins of sepals and petals, ಸೆಪಲ್ಸ್ ಇರ್ಬೋದು ಅಥವಾ ಪೆಟಲ್ಸ್ ಇರ್ಬೋದು, ಅವುಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಇರ್ತವೆ. ಸೊ ದಿಸ್ ಇಸ್ ಒನ್ ಪೆಟಲ್, ದಿಸ್ ಈಸ್ another petal or a sepal. You can see this is one margin, this is another margin. It is getting overlapped ಅಲ್ವಾ, ಒಂದ್ರ ಮೇಲೆ ಒಂದಿದೆ. They get overlapped but not in any particular direction. ಯಾವುದೇ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ರ್ಯಾಂಡಮ್ ಆಗಿ ಓವರ್ಲ್ಯಾಪ್ ಆಗ್ತದೆ. ಸಿ ಲೈಕ್ ದಿಸ್. ಇಲ್ಲಿ ನೋಡಿ, ಈ ಪೆಟಲಿನ 2 ಮಾರ್ಜಿನ್ ಕೂಡ ಒಳಗಡೆ ಇದೆ, ರೈಟ್, ಇನ್ಸೈಡ್. ಅಂಡ್ ಇಫ್ ಯು ಸಿ ದೇರ್ ಇಸ್ something like this, right? And the 5th one is something like this. Ee tara idre 1 2 3 4 5 petals ee tara idre, you can see this petal idra 2 margin kuda 2 side kuda horagade ide. This one both the margins are inside, right? Idralli
Here it is inside, but here it is outside. Inside, outside, here it is inside. ಅಲ್ವಾ? ಸೊ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಓವರ್ಲ್ಯಾಪ್ ಆಗ್ತಾ ಇಲ್ಲ, ಬಟ್ ಓವರ್ಲ್ಯಾಪ್ ಆಗ್ತಾ ಇದೆ. Not following any pattern or direction. This kind of estimation is known as imbricate estimation. Give example ಅಂತ ಕೇಳಿದ್ದಾರೆ. ಎಲ್ಲಿ ಕಾಣಿಸ್ತದೆ ಇದು? This is seen in plants like gulmohar. Know what is gulmohar? Gulmohar is Mayflower. Mayflower ಗೊತ್ತಲ್ವಾ ನಿಮಗೆ? ಮೇ ಮಂತ್ ಅಲ್ಲಿ ಫ್ಲವರ್ ಆಗ್ತದೆ, ರೆಡ್ ಕಲರ್ ಫ್ಲವರ್, ವಾಟ್ ವಿ ಸಿ ರೋಡ್ ಸೈಡ್ ಅಲ್ಲೆಲ್ಲ ಇರ್ತದೆ. ಸೊ ಗುಲ್ಮೋಹರ್ ಫ್ಲವರ್ ಅಲ್ಲಿ ಈ ತರದ ಎಸ್ಟಿಮೇಷನ್ ಇದೆ. ಆಮೇಲೆ ಕ್ಯಾಸಿಯಾ ಫ್ಲವರ್, ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ನಾರ್ಮಲಿ ವಿ ಸಿ ಇಟ್ ಇನ್ ಇಟ್ ಇಸ್ ಅ ರೋಡ್ ಸೈಡ್ ಪ್ಲಾಂಟ್. ಒಂದು ಯೆಲ್ಲೋ ಕಲರಿನ ಇನ್ಫ್ಲಾರೆಸೆನ್ಸ್ ಕೊಡ್ತದೆ ಕ್ಯಾಸಿಯಾ. ಓಕೆ, ದೀಸ್ ಫ್ಲವರ್ಸ್ ಶೋ imbricate estimation, right? So in here, the margins of the sepals or the petals, they overlap but do not follow any particular direction. That is imbricate. And what are the other three types of estimation? The first one is a valvate. Valvate andre enu? Illi enagtade, the margins of the petals and the sepals, they are in contact with each other directly. Ali overlap agudilla, they touch each other. ಓಕೆ, ಡೈರೆಕ್ಟ್ ಆಗಿ ಟಚ್ ಆಗ್ತದೆ. ನೋಡಿ, ಇಲ್ಲಿ ಯಾವುದೇ ತರದ ಓವರ್ಲ್ಯಾಪಿಂಗ್ ಇಲ್ಲ, ಒಂದಕ್ಕೊಂದು ಟಚ್ ಆಗ್ತಾ ಇರ್ತದೆ. ಅದು ಮಾರ್ಜಿನ್ಸ್ ದೇ ಜಸ್ಟ್ ಟಚ್ ಈಚ್ ಅದರ್, ಅದು ವ್ಯಾಲ್ವೇಟ್ ಆಗ್ತದೆ. ಒನ್ ಮೋರ್ ಇಸ್ ಅ ಟ್ವಿಸ್ಟೆಡ್ ಎಸ್ಟಿಮೇಷನ್ ಅಲ್ಲಿ ಯು ಕ್ಯಾನ್ ಸಿ ದ ಓವರ್ಲ್ಯಾಪಿಂಗ್, ಬಟ್ ದಿಸ್ ಓವರ್ಲ್ಯಾಪಿಂಗ್ ಇಟ್ ಶೋಸ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಓಕೆ, ಇಟ್ ಶೋಸ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಈ ತರ ಯು ಕ್ಯಾನ್ ಸಿ ಹಿಯರ್, ಸಾರಿ, you can see here it follows a particular direction, right? So ಇಲ್ಲಿ ನೋಡಿ, ಎಲ್ಲ ಕಡೆ ಕೂಡ one margin is inside, other one is outside. One margin is inside, other one is outside, right? It follows a particular direction. But imbricate ಅಲ್ಲಿ ಆ ತರ ಇಲ್ಲ, random ಆಗಿ overlap ಆಗ್ತಾ ಇರ್ತದೆ. That is the difference between twisted and imbricate. And the last type is waxillary estimation. A special type of estimation where you see different types of petals. One, the standard petal anta irtade, which is a very big petal, and two medium-sized petals are there. We call it as a wing petal, and there is a very two small petals which are fused together like this. We call them as keel petals. This type of estimation we call it as waxillary. This is seen in a pea plant, right? Valvate is seen in a Calotropis. Whereas twisted is a very common type of estimation. We see it in lady's finger. Then China rose. China rose is nothing but our hibiscus dasvada. So idralella twisted. Sorry, this diagram is not proper. Twisted estimation. Okay. So this is a very important topic. Estimation in the questions and you expect madbodu. Not for just 2 marks, 3 marks madbodu, 1 mark question kuda expect madbodu. Okay. Yeah. Next question. List the economically important plants of family Solanaceae. See, in this morphology chapter, you have studied 3 families, right? You have studied about Solanaceae, Fabaceae, and Liliaceae. This 3 family indanu ನೀವು ಯಾವ ಫ್ಯಾಮಿಲಿಯಿಂದ ಕೂಡ ಈ ತರದ ಕ್ವೆಶ್ಚನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಕನಾಮಿಕಲಿ ಇಂಪಾರ್ಟೆಂಟ್ ಪ್ಲಾಂಟ್ಸ್ ಎಕ್ಸಾಂಪಲ್ಸ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಫ್ಯಾಮಿಲಿಯನ್ನ ಡಿಸ್ಕ್ರೈಬ್ ಮಾಡಿ ಆದ್ಮೇಲೆ ಫೈನಲ್ ದೇ ಹ್ಯಾವ್ ಗಿವನ್, ರೈಟ್? ಇಕನಾಮಿಕಲಿ ಇಂಪಾರ್ಟೆಂಟ್ ಪ್ಲಾಂಟ್ಸ್ ಅಂತ ಒಂದು ಸೆಕ್ಷನ್ ಇದೆ. ಸೊ ಅದರಿಂದ ನೀವು ಯಾವ ಫ್ಯಾಮಿಲಿಯಿಂದನಾದ್ರೂ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಸೊಲನೇಸಿಯೆ ಫ್ಯಾಮಿಲಿ. ಯಾವ್ದೆಲ್ಲ ಮೆಂಬರ್ಸ್ ಇಕನಾಮಿಕಲಿ ಇಂಪಾರ್ಟೆಂಟ್ ಆಗ್ತದೆ ನಮಗೆ? ಸೊಲನೇಸಿಯೆ ಫ್ಯಾಮಿಲಿಯಲ್ಲಿ ಇದನ್ನ ಸಿಂಪ್ಲಿ ಕಾಲ್ ದಿಸ್ ಫ್ಯಾಮಿಲಿ ಆಸ್ ಅ ಪೊಟ್ಯಾಟೋ ಫ್ಯಾಮಿಲಿ. ಈಸಿಲಿ ಕ್ಯಾನ್ ರಿಮೆಂಬರ್, ಇದನ್ನ ಪೊಟ್ಯಾಟೋ ಫ್ಯಾಮಿಲಿ ಅಂತ ಕರೀತಾರೆ. ಅಂದ್ರೆ ಪೊಟ್ಯಾಟೋ ಬರುವಂತದ್ದು ಈ ಸೊಲನೇಸಿಯೆ ಅಂಡರ್ ಅಲ್ಲಿ, ರೈಟ್? So ಏನಲ್ಲ economically important plant ಇದೆ? Some of the plant which come under Solanaceae, they are the sources of food. They are food sources. ಕೆಲವೊಂದು ಪ್ಲಾಂಟ್ ಗಳು ಫುಡ್ ಸೋರ್ಸಸ್. ಯಾವ್ದೆಲ್ಲ? The plants are tomato, then brinjal, potato. These are the plants which are economically important as a food source. ಇನ್ನೊಂದಷ್ಟು ಪ್ಲಾಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಚಿಲ್ಲಿ, ವಿಚ್ ಈಸ್ ಯೂಸ್ಡ್ ಆಸ್ ಅ ಸ್ಪೈಸ್.
Chili is important, economically important as a spice, and there is some plant which are medicinal. What are the medicinal plants coming under Solanaceae? One is ashwagandha. Ashwagandha comes under Solanaceae, along with that belladonna. Belladonna, Atropa belladonna. Just remember belladonna plant. These are the medicinal plants coming under Solanaceae family. One more very important, economically important plant is a fumigatory plant. Fumigatory andre hoge koduvanthadu, tobacco. Okay, tobacco comes under this family, fumigatory plant. Then there are some ornamental also. Gardens ಗಳಲ್ಲಿ ornamental plant agi grow ಮಾಡುವಂತ ಕೆಲವೊಂದು plant ಇದೆ. One that comes under this family is petunia. Okay. 2 marks ಕೇಳಿದ್ರೆ ಇದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತೆಲ್ಲ, ನೆನಪು ಯಾವ್ದು ನೆನಪಿದೆ ಅದನ್ನ ಎಕ್ಸ್ಪ್ಲೈನ್ ಅಂದ್ರೆ around 4 to 5 names you should write for 2 marks. 3 marks ಕೇಳಿದ್ರೆ ಒಂದು 6 ಪ್ಲಾಂಟ್ ಇದು ಹೆಸರನ್ನ ಬರೆಯೋದು ಬೆಟರ್ ಅಂತ ಅನಿಸ್. ಓಕೆ, ಸೊ ಈ ತರ ಡಿವೈಡ್ ಮಾಡ್ಕೊಂಡು ಲಿಸ್ಟ್ ಮಾಡಿ, ಯಾವ ಪ್ಲಾಂಟ್ ಯಾವ ತರ ಇಕನಾಮಿಕಲಿ ಇಂಪಾರ್ಟೆಂಟ್ ಅಂತ ಡಿವೈಡ್ ಮಾಡ್ಕೊಂಡು ಸ್ಟಡಿ ಮಾಡಿ. ನಾಟ್ ಓನ್ಲಿ ಫಾರ್ Solanaceae, ಸ್ಟಡಿ ಇಟ್ ಫಾರ್ Fabaceae as well as for Solanaceae. So it is an important question. Okay. Next, write the floral diagram of Liliaceae. One of the questions from the model question paper, that is for 3 marks. I understand most of you draw a neat label diagram of monocot seed. Another important 3 mark questions, monocot seed. Hege draw madudu? Let us quickly draw this. Okay, we'll draw this and try to label all the parts. Nodi, biology just a new chandada diagram madidre sakagoilla. The marks is for the labeling. Just a diagram ಮಾಡಿ ಬಿಟ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. Each label carries half marks. Okay, ಈಗ 3 ಇದು this is 3 marks question, right? You have to label 6 parts. 6 parts in the label ಮಾಡಿ, right? So this is outermost part of the monocot seed, which is nothing but the seed coat and fruit wall. See, in monocot seeds, the seed coat and the fruit wall, they are fused. They are not distinct. Eradu combine, join agi, very thin coat it becomes, right? This is outermost layer, that is a seed coat. Idra ಒಳಗಡೆ ಇರುವಂತದ್ದು inside there is a proteinaceous layer, which we call it as the alluron layer. Okay, so correct agi ನೋಡ್ಕೊಳ್ಳಿ, ಯಾವ ತರ ಡ್ರಾ ಮಾಡೋದನ್ನ ನೀವು ನೋಡಿದ್ರೆ ನಿಮಗೆ it is easy to learn how to draw. Okay, so this is a alluron layer. Okay, a proteinaceous layer. Okay, ಈ ತರ ಒಂದು alluron layer ಅಂತ ಇರ್ತದೆ, a proteinaceous layer. ಇದರ ಒಳಗಡೆ this structure we called as endosperm. This is alluron layer, which is very unique to the monocot seeds. Okay, a proteinaceous layer. This part is the endosperm, the nourishing tissue. ಮೆಚ್ಯೂರ್ ಆಗ್ತಾ ಇರುವಂತಹ ಎಂಬ್ರಿಯೋಗೆ ನರಿಶ್ ಮಾಡ್ಲಿಕ್ಕೆ ಬೇಕಾದಂತಹ of reserved food materials, everything is present in this part. This is a endosperm. And then we have a shield shaped structure, which is nothing but the cotyledon of the monocot. ನಮ್ಗೆ ಡೈಕಾಟ್ ಸೀಡ್ ಕೊಟ್ರೆ it is very easy, right? ಡೈಕಾಟ್ ಸೀಡ್ ತಗೊಂಡ್ರೆ ನಿಮ್ಗೆ very easily you can see the cotyledons ಅಲ್ವಾ. ಒಂದು ಬೀಜವನ್ನು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ 2 cotyledons ಕಾಣಿಸ್ತದೆ, right? ಆಮೇಲೆ there is a radicle and a plumule, embryonal axis, everything is there, right? Easy to recognize where is a cotyledon. But ನಿಮ್ಗೆ monocot ಅನ್ನ ನೋಡಿದ್ರೆ, seed ನೋಡಿದ್ರೆ, it is very difficult to identify where is the cotyledon. So this is a cotyledon, which is a shield shaped cotyledon. Name of this monocot seed in a cotyledon ಗೆ ನಾವು scutellum ಅಂತ ಕರೀತೇವೆ. This is a scutellum, a shield shaped structure. Inside this cotyledon we can see the embryo. Okay, so embryo has 2 parts. Okay, embryo irtade, one is the plumule, other one is radicle. Okay, so this is plumule,
Plumule is a structure which later gives rise to the shoot, and the radicle which gives rise to the root, right? And these plumule and radicle, they are covered by a membranous structures. Okay, on the membranous structure itera cover ಆಗಿರ್ತದೆ. Okay, so this membranous structure that covers plumule, a plumule ಅನ್ನು ಕವರ್ ಮಾಡ್ತಾ ಇರುವಂತ membranous structure ಗೆ ನಾವು ಕೋಲಿಯಾಕ್ಟೈಲ್ ಅಂತ ಕರಿತೇವೆ. ಅದೇ ರಾಡಿಕಲ್ ಅನ್ನು ಕವರ್ ಮಾಡ್ತಾ ಇರುವಂತಹ ಈ membranous structure ಗೆ ನಾವು ಕೋಲಿಯೋರೈಸಾ ಅಂತ ಕರಿತೇವೆ. Okay, so this is a simple structure of monocot seed. Again, important diagram or 3 marks. Okay, so you have to label these many parts. Okay, there are around 8 labelings. Okay, you understand the diagram and then you will easily remember what are the parts of this monocot seed. Okay, this is how you should draw the diagram of monocot seed. Next, write the anatomical features of isobilateral leaves. Again, a 3-mark question. Okay, anatomy chapter in the questions. Monocot isobilateral leaf. What is the isobilateral leaf? Isobilateral leaf antandre, this is another name for a monocot leaf. ಅದೇ ತರ ಡೈಕಾಟ್ ಲೀಫ್ ಆದ್ರೆ ವಿ ಕಾಲ್ಡ್ ಆಸ್ ಡಾರ್ಸಿವೆಂಟ್ರಲ್ ಲೀಫ್ ಅಂತ ಕರಿತೇವೆ. ಐಸೋಬೈಲ್ಯಾಟ್ರಲ್ ಲೀಫ್ ಅಂದ್ರೆ ಮೊನೋಕಾಟ್ ಲೀಫಿಗೆ ಇನ್ನೊಂದು ಹೆಸರು ಐಸೋಬೈಲ್ಯಾಟ್ರಲ್ ಲೀಫ್. 3 marks ಗೆ ಅನಟಾಮಿಕಲ್ ಫೀಚರ್ಸ್ ಅಂತ ಕೇಳಿದರೆ ಯು ಹ್ಯಾವ್ ಟು ಜಸ್ಟ್ ಲಿಸ್ಟ್ ಔಟ್, ಅಲ್ಲಿ ಡ್ರಾ ಮಾಡೋದೆಲ್ಲ ಬೇಡ. ಓಕೆ, ಡಯಾಗ್ರಾಮ್ ಇಸ್ ನಾಟ್ ರಿಕ್ವೈರ್ಡ್. ವಾಟ್ ಆರ್ ದ ಫೀಚರ್ಸ್, ಯಾವ ತರ ಇರ್ತದೆ ಸ್ಟ್ರಕ್ಚರ್ ಮೊನೋಕಾಟ್ ಲೀಫ್ ಇದೆ, ಯು ಹ್ಯಾವ್ ಟು ಡಿಸ್ಕ್ರೈಬ್ ಇಟ್. ಓಕೆ, ಸೊ ಸಿಮಿಲರ್ ಕ್ವೆಶನ್ ಇಸ್ ಆಸ್ಕ್ಡ್ ಇನ್ model question paper. ನೀವು ನೋಡಿರಬಹುದು, write the anatomical features of I think dicot root ಅಂತ ಕಾಣಿಸ್ತದೆ. Okay, so one question is asked for 3 marks. I think it is dicot root. Okay, so 3 marks ಗೆ ಕೇಳಿದಾಗ ನೀವು anatomical features ಅನ್ನ ಬರೆದ್ರೆ ಸಾಕು, ಅಲ್ಲಿ ಡಯಾಗ್ರಾಮ್ ಮಾಡುವ ಅಗತ್ಯ ಇರಲಿಲ್ಲ. ಅದನ್ನೇ 5 marks ಗೆ ಕೇಳಿದ್ರೆ ಫೀಚರ್ಸ್ ಅನ್ನ ಬರೀಬೇಕು, ಡಯಾಗ್ರಾಮ್ ಕೂಡ ಮಾಡಬೇಕು. Okay, so ಇಲ್ಲಿ ಏನನ್ನ ಬರೆಯೋದು, what are the anatomical features of monocot leaf? The first feature is, as we know, the leaf has 2 epidermal layers ಅಲ್ವಾ. 2 epidermal layers ಇರ್ತದೆ, ಮೇಲ್ಗಡೆ ಒಂದು ಎಪಿಡರ್ಮಿಸ್ ಇರ್ತದೆ, ಕೆಳಗಡೆ ಒಂದು ಎಪಿಡರ್ಮಿಸ್ ಇರ್ತದೆ, right? So these are we called as adaxial. Okay, it has adaxial and abaxial epidermal surfaces. Adaxial andre upper epidermis, abaxial andre lower epidermis. Okay, and then what it has? Next point, the distribution of stomata on both the epidermal surfaces is almost equal. Okay, so the stomata is present on both the surface of the epidermis. That means when you dicot leaves and stomata, the number of stomata is more in the abaxial or lower epidermis. Stomata the number ಜಾಸ್ತಿ ಇರ್ತದೆ. Upper epidermis has less number of stomata. But in isobilateral or monocot leaf, the number of stomata in both the epidermal layers, it is almost same. Okay, so number and distribution of stomata on both the surfaces is almost same. Okay, so onde ತರ number irbodu, distribution pattern irbodu, there is no difference between upper and lower epidermis in monocot leaf. Then the next important point is the mesophyll. Okay, ಏನು mesophyll ಅಂದ್ರೆ this part, ಈ ಪಾರ್ಟ್ ಅನ್ನು mesophyll ಅಂತ ಕರೀತೀವಿ. ಎರಡು ಎಪಿಡರ್ಮಿಸ್ ನ ಮಧ್ಯದಲ್ಲಿ ಇರುವಂತಹ ಟಿಶ್ಯೂ, it becomes a mesophyll. Here the mesophyll is not differentiated. Very important point, not differentiated into palisade and spongy parenchyma. Why we should write this point? Because dicot leaves ಅಲ್ಲಿ ಆದ್ರೆ
Mesophil region ಅಲ್ಲಿ 2 ತರದ cells ಇರ್ತದೆ. There are 2 types of parenchyma. One is palisade, the column shaped cells. Other one is a spongy parenchyma. ಆದ್ರೆ monocot leaf ಅಲ್ಲಿ ನೋಡಿದ್ರೆ the mesophyll is not differentiated into palisade and spongy parenchyma. Almost ಎಲ್ಲ cells ಒಂದೇ ತರ ಇರ್ತದೆ. Palisade ಬೇರೆ, spongy ಬೇರೆ ಅಂತ differentiation ಇರುವುದಿಲ್ಲ. This is also very important point. Then in some plants, for example, some grass. In some plants, there are some specialized cells called bulliform cells in adaxial surface. ಅಂದ್ರೆ upper surface ಅಲ್ಲಿ ಕೆಲವೊಂದು ಸ್ಪೆಷಲೈಸ್ಡ್ ಸೆಲ್ ಇರ್ತದೆ, ವೆರಿ ಲಾರ್ಜ್ ಕಲರ್ಲೆಸ್ ಸೆಲ್ಸ್ ನೋನ್ ಆಸ್ ಬುಲಿಫಾರ್ಮ್ ಸೆಲ್ಸ್. ಯಾವ್ದ್ರಲ್ಲಿ? ಐಸೋಬೈಲಾಟ್ರಲ್ ಲೀಫ್ ಅಲ್ಲಿ, ಡಾರ್ಸಿವೆಂಟ್ರಲ್ ಅಥವಾ ಡೈಕಾಟ್ ಲೀಫ್ ಅಲ್ಲಿ ಇವುಗಳು ಇರುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಈಸ್ ದ ವ್ಯಾಸ್ಕ್ಯುಲರ್ ಬಂಡಲ್ಸ್. ಎಲ್ಲಿರ್ತದೆ ವ್ಯಾಸ್ಕ್ಯುಲರ್ ಬಂಡಲ್? ವ್ಯಾಸ್ಕ್ಯುಲರ್ ಬಂಡಲ್ ಆರ್ ಪ್ರೆಸೆಂಟ್ ವಿತ್ ಇನ್ ದಿಸ್ ಪಾರ್ಟ್, mesophil ಟಿಶ್ಯೂ ಮಧ್ಯದಲ್ಲಿ ಇರುವಂತಹ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಆಫ್ ಸೇಮ್ ಸೈಜ್. ಎಲ್ಲ ವ್ಯಾಸ್ಕ್ಯುಲರ್ ಬಂಡಲ್ಗಳು ಆಲ್ಮೋಸ್ಟ್ ಸೇಮ್ ಸೈಜ್ ಇರ್ತದೆ, ಎಕ್ಸೆಪ್ಟ್ ದ ಮೇನ್ ವೇನ್. ಮೇನ್ ವೇನ್ ಅಲ್ಲಿರುವಂತಹ ವ್ಯಾಸ್ಕ್ಯುಲರ್ ಬಂಡಲ್ ಬಿಟ್ಟು ಉಳಿದದೆಲ್ಲ ವ್ಯಾಸ್ಕ್ಯುಲರ್ ಬಂಡಲ್ಸ್ ಕೂಡ ಸೇಮ್ ಸೈಜ್ ಇರ್ತದೆ. ಯಾಕೆ? ಬಿಕಾಸ್ ಆಫ್ ಪ್ಯಾರಲಲ್ ವಿನೇಷನ್. ಪ್ಯಾರಲಲ್ ವಿನೇಷನ್ ಇರುವ ಕಾರಣ ಹೇಗಿರ್ತದೆ ಮೊನೊಕಾಟ್ ಲೀಫ್? ಇಫ್ ಯು ಅಬ್ಸರ್ವ್, ದಿಸ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಲ್ವಾ? ಸೊ ಒಂದು ಮೇನ್ ವೇನ್ ಮಧ್ಯದಲ್ಲಿ ಇರ್ತದೆ, ಅದು ಬಿಟ್ಟು ಎಲ್ಲ ವೇನ್ಸ್ ಈ ತರ ಪ್ಯಾರಲಲ್ ಆಗಿರ್ತದೆ, ರೈಟ್? ಸೊ ಬಿಕಾಸ್ ಇಸ್ ಪ್ಯಾರಲಲ್ ವಿನೇಷನ್, ಇದೆಲ್ಲ ವ್ಯಾಸ್ಕ್ಯುಲರ್ ಬಂಡಲ್ಸ್ ಸೇಮ್ ಸೈಜ್ ಇರ್ತದೆ, ಮಿಡ್ಲ್ ಇದು ಮಾತ್ರ ಒಂದ್ ಸ್ವಲ್ಪ ತಿಕ್ಕಿರ್ತದೆ. ಓಕೆ, ಬಟ್ ಇನ್ ಡೈಕಾಟ್ ಇಟ್ ಇಸ್ ನಾಟ್ ಲೈಕ್ ದಿಸ್. ಲೀಫ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಲ್ವಾ? ಒಂದು ಮೇನ್ ಮಿಡ್ರಿಬ್ ಇರ್ತದೆ, ಮೇನ್ ವೇನ್. ಆಮೇಲೆ ಎಲ್ಲಿ ಇರುವಂತದ್ದೆಲ್ಲ ವೇನ್ಸ್ ಅಂಡ್ ವೇನ್ಲೆಟ್ಸ್, ಇಲ್ಲಿ ಇನ್ನು ಥಿನ್ ಆಗಿರುವಂತಹ ವೇನ್ಲೆಟ್ಸ್ ಇರ್ತದೆ. ಸೈಜ್ ಆಫ್ ದಿಸ್ ವ್ಯಾಸ್ಕ್ಯುಲರ್ ಬಂಡಲ್ ಇಸ್ ವೆರಿ ಬಿಗ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಿರ್ತದೆ. ಈ very small veinlets have very small vascular bundles, but monocot it is not like that. The main vein on the little bit big vascular bundle it have, others will have almost same sized vascular bundles. ಆದಷ್ಟು ನಿಮ್ಮ NCERT ಬುಕ್ ಅನ್ನೇ ಜಾಸ್ತಿ ಓದಿ ಮಕ್ಕಳೇ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ವಾ, ಈ ಸಲ MCQ ಕ್ವಶನ್ಸ್ ಇರ್ತದೆ. MCQ ಕ್ವಶನ್ ಅನ್ನ ನೀವು ಥೊರವಾಗಿ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಥೊರವಾಗಿ ಓದ್ಕೊಂಡಿರ್ಬೇಕು, ಎಲ್ಲಾ ಚಾಪ್ಟರ್ಸ್ ಅನ್ನು ಓದ್ಕೊಂಡಿರ್ಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ, ದೆನ್ ಯು ಕ್ಯಾನ್ ಆನ್ಸರ್ MCQ ವಿದೌಟ್ ಎನಿ ಪ್ರಾಬ್ಲಮ್. ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇರ್ತದೆ ಟೆಕ್ಸ್ಟ್ ಬುಕ್ ಇಂದ. ಸೊ ಡೋಂಟ್ ಮಿಸ್ ಎನಿ ಕಾನ್ಸೆಪ್ಟ್ ಇನ್ ದ ಟೆಕ್ಸ್ಟ್ ಬುಕ್. ಓದ್ತಾ ಹೋಗಿ ಎಲ್ಲಾ ಚಾಪ್ಟರ್ ಅನ್ನ ಡೀಟೇಲ್ ಆಗಿ ಒಂದ್ಸಲ ಓದಿ, ಅವಾಗ MCQ ಕ್ವಶನ್ಸ್ ಈಸಿ ಆಗ್ತದೆ. ಅದೇ ತರ ಸ್ಕಿಲ್ ಬೇಸ್ಡ್ ಕ್ವಶನ್, ಡಯಾಗ್ರಾಮ್ಸ್ ಅನ್ನ ಬಿಡಬೇಡಿ. ಬಯಾಲಜಿಯಲ್ಲಿ ಅದು ಈಸಿಯಾಗಿ ಸ್ಕೋರ್ ಮಾಡುವಂತಹ ಟಾಪಿಕ್. ಡಯಾಗ್ರಾಮ್ ಅನ್ನ ಈಸಿಯಾಗಿ ಯಾವ ತರ ಕಲಿಬಹುದು. ಲೇಬ್ಲಿಂಗ್ಸ್, ಎಸ್ಪೆಷಲಿ ದ ಲೇಬ್ಲಿಂಗ್ಸ್, ಅಲ್ಲಿ ನಿಮ್ಗೆ ಮಾರ್ಕ್ಸ್ ಬರುವಂತದ್ದು. ಅದನ್ನ ಕರೆಕ್ಟ್ ಆಗಿ ಎಲ್ಲ ಡಯಾಗ್ರಾಮ್ಸ್ ಅನ್ನ ಕಲ್ತ್ಕೊಳ್ಳಿ. ಸೊ ಇನ್ ಅಪ್ಕಮಿಂಗ್ ಸೆಷನ್ಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ಫ್ರಮ್ ದ ಯೂನಿಟ್ 3, 4 and then plant physiology and animal physiology also. ಅದರಿಂದ ಬರುವಂತ ಇಂಪಾರ್ಟೆಂಟ್ ಕ್ವಶನ್ ಕೂಡ ಕಮಿಂಗ್ ಸೆಷನ್ಸ್ ಅಲ್ಲಿ ನಾವು ಸಾಲ್ವ್ ಮಾಡ್ಲಿಕ್ಕಿದ್ವಿ. ಸೊ ಕೀಪ್ ವಾಚಿಂಗ್ ಅವರ್ with that we're going to end today's session. Hope to see you all in the next session. Okay, study well for your exam ಗೆ ಚಂದ ಪ್ರಿಪೇರ್ ಆಗ್ತಾ ಇರಿ. See you all in the next class. Thank you for attending.